ನಮಸ್ಕಾರ. 6, 7, 8, 9 ಸಂಖ್ಯೆಗಳನ್ನು ಸಂಖ್ಯೆ 6ರಿಂದ ನಮ್ಮ ಬೆರಳುಗಳನ್ನು ಉಪಯೋಗಿಸಿಕೊಂಡು ಹೇಗೆ ಗುಣಾಕಾರ ಮಾಡುವುದು ಅಂತ ನೋಡೋಣ. ಇವಾಗ ನನ್ನ ಬೆರಳುಗಳ ಮೇಲೆ ನಾನು ಸಂಖ್ಯೆಗಳನ್ನು ಬರೆದಿದ್ದೇನೆ. ಎಡಗಡೆಯಲ್ಲಿ 6, ಬಲಗಡೆಯಲ್ಲಿ 6, 7, 8, 9. ಮೊದಲನೆಯದಾಗಿ 6ನ್ನ 6ರಿಂದ ಗುಣಿಸುವಾಗ ಎಡಗೈನ 6ನೇ ಬೆರಳನ್ನು ಬಲಗೈನ 6ನೇ ಬೆರಳೊಂದಿಗೆ ಸೇರಿಸ್ತೇನೆ. ಸೇರಿಸಿದ ನಂತರ ಈ ಎರಡು ಬೆರಳುಗಳ ಕೆಳಗಡೆ ಬೆರಳುಗಳು ಇವೆಯಾ ಅಂತ ನೋಡಬೇಕು. ಇಲ್ಲ. ಸೊ ಇವಾಗ ಇವು ಎರಡನ್ನು ಎಣಿಸಬೇಕು. 1, 2. ಸೊ ಈಗ ಎರಡನ್ನು ನಾನು ಇಲ್ಲಿ ಬರ್ಕೋತೀನಿ. ಈಗ ಎಡಗಡೆ ಕೈನಲ್ಲಿ 6ನೇ ಬೆರಳಿನ ಮೇಲೆ ಎಷ್ಟು ಬೆರಳುಗಳು ಉಳಿದಿವೆ ಅಂತ ನೋಡಬೇಕು. 1, 2, 3, 4. ಸೊ 4ನ್ನು ಇಲ್ಲಿ ಬರೀತೀನಿ. ಈಗ ಬಲಗೈನ 6ನೇ ಬೆರಳಿನ ಮೇಲೆ ಎಷ್ಟು ಬೆರಳುಗಳು ಉಳಿದಿವೆ ಅನ್ನೋದನ್ನು ಎಣಿಸಬೇಕು. 1, 2, 3, 4. ಸೊ ಇಲ್ಲಿ 4ನ್ನು ಬರೀತೀನಿ. ಇವಾಗ ಈ ಎರಡು ಅಂಕಿಗಳನ್ನು ಗುಣಿಸಬೇಕು. 4, 4, 16. ಈಗ ಬಂದಂಥ ಉತ್ತರದಲ್ಲಿ ಮೊದಲನೇ ಸಂಖ್ಯೆಯನ್ನು ಈ ಸಂಖ್ಯೆಯೊಂದಿಗೆ ಕೂಡಿಸಬೇಕು. ಈಗ ಮೊದಲನೇ ಸಂಖ್ಯೆಯಲ್ಲಿ ಬಂದಿದೆ. ಸೊ ಒಂದನ್ನು ಎರಡರೊಂದಿಗೆ ಕೂಡಿಸ್ತೇನೆ. ಅವಾಗ ಬರುವಂಥ ಉತ್ತರ 3. ಈ 3ನ್ನು ಮೊದಲು ಇಲ್ಲಿ ಬರ್ಕೋತೇನೆ. ಈಗ ಇಲ್ಲಿರೋ ಎರಡನೇ ಸಂಖ್ಯೆ 6ನ್ನು 3ರ ಮುಂದೆ ಬರೀತೇನೆ. ಸೊ 36. 6ನ್ನು 6ರಿಂದ ಗುಣಿಸಿದಾಗ ಬರುವಂಥ ಉತ್ತರ 36. ಈಗ 6ನ್ನು 7ರೊಂದಿಗೆ ಗುಣಿಸೋಣ. ಸೊ ಎಡಗಡೆಯ 6ನೇ ಬೆರಳನ್ನು ಬಲಗಡೆಯ 7ನೇ ಬೆರಳೊಂದಿಗೆ ಹೀಗೆ ಸೇರಿಸ್ತೇನೆ. ಸೇರಿಸಿದಾದ್ಮೇಲೆ ಈ ಎರಡು ಬೆರಳುಗಳ ಜೊತೆಗೆ ಕೆಳಗಡೆ ಎಷ್ಟು ಬೆರಳುಗಳು ಇವೆ ಅನ್ನೋದನ್ನು ಎಣಿಸೋಣ. 1, 2, 3. ಸೊ 3 ನಾನು ಇಲ್ಲಿ ಬರ್ಕೋತೀನಿ. ಈಗ ಎಡಗಡೆ ಬೆರಳಿನ 6ನೇ ಬೆರಳಿನ ಮೇಲೆ ಎಷ್ಟು ಬೆರಳುಗಳಿವೆ ಅನ್ನೋದನ್ನು ಎಣಿಸೋಣ. 1, 2, 3, 4. ಸೊ 4. ಬಲಗಡೆಯಲ್ಲಿ 1, 2, 3. 7ನೇ ಬೆರಳಿನ ಮೇಲೆ 1, 2, 3. ಸೊ 3ನ್ನು ಇಲ್ಲಿ ಬರಿತೀನಿ. ಈ ಎರಡು ಅಂಕಿಗಳನ್ನು ಗುಣಿಸಬೇಕು. ಗುಣಿಸಿದಾಗ ಬರುವಂಥ ಉತ್ತರ 4, 3, 12. ಈ 12ರಲ್ಲಿ ಒಂದನೇ ಸಂಖ್ಯೆ ಏನಿದೆ? 1 ಇದೆ. ಸೊ ಆ 1ನ್ನು 3ರೊಂದಿಗೆ ಕೂಡಿಸ್ತೀನಿ. ಅವಾಗ ಬರುವಂಥ ಉತ್ತರ 4. ಓಕೆನಾ? ಆ 4ನ್ನು ಫಸ್ಟ್ ಇಲ್ಲಿ ಬರ್ಕೋತೀನಿ. ಈಗ ಬಂದಂಥ ಉತ್ತರದಲ್ಲಿ ಎರಡನೇ ಸಂಖ್ಯೆ 2 ಇದೆ. ಸೊ 2ನ್ನು 4ರ ಮುಂದೆ ಬರೀತೀನಿ. ಸೊ 42. 6, 7, 42. ಈಗ 6ನ್ನು 8ರೊಂದಿಗೆ ಗುಣಿಸ್ತೀನಿ. ಎಡಗೈನ 6ನೇ ಬೆರಳನ್ನು ಬಲಗಡೆಯ 8ನೇ ಬೆರಳೊಂದಿಗೆ ಸೇರಿಸ್ತೀನಿ. ಸೇರಿಸಿದಾದ್ಮೇಲೆ ಈ ಎರಡು ಬೆರಳುಗಳ ಜೊತೆಗೆ ಕೆಳಗಡೆ ಎಷ್ಟು ಬೆರಳುಗಳಿವೆ ಅನ್ನೋದನ್ನು ಎಣಿಸೋಣ. 1, 2, 3, 4. ಸೊ 4ನ್ನು ಇಲ್ಲಿ ಬರೀತೀನಿ. ಈಗ ಎಡಗಡೆ 6ನೇ ಬೆರಳಿನ ಮೇಲೆ 4 ಬೆರಳುಗಳಿವೆ. ಸೊ 4 ಬೆರಳುಗಳು ಇಲ್ಲಿ ಬರೀತೀನಿ. ಇವಾಗ ಬಲಗೈನ 8ನೇ ಬೆರಳಿನ ಮೇಲೆ ಎಷ್ಟು ಬೆರಳುಗಳಿವೆ? 1, 2. ಸೊ 2ನ್ನು ಇಲ್ಲಿ ಬರೀತೀನಿ. ಇವಾಗ ಈ ಎರಡನ್ನು ಗುಣಾಕಾರ ಮಾಡಬೇಕು. 4 8. ಇಲ್ಲಿ ಬಂದಂಥ ಉತ್ತರದಲ್ಲಿ ಒಂದೇ ಸಂಖ್ಯೆ ಇದೆ. ಸೊ ಇಲ್ಲಿ ಕೂಡಿಸೋ ಅವಶ್ಯಕತೆ ಇಲ್ಲ. ಇಲ್ಲೇನು ಬರ್ದಿರ್ತೀವೋ ಅದೇ ಸಂಖ್ಯೆನ ಇಲ್ಲಿ ಬರೀಬೇಕು. 4. ಮತ್ತು ಇಲ್ಲಿ ಬಂದಂಥ ಉತ್ತರ 4ರ ಮುಂದೆ ಬರೀತೀನಿ. ಸೊ 48. 6ನ್ನು 8ರಿಂದ ಗುಣಿಸಿದಾಗ ಬರುವಂಥ ಉತ್ತರ 48. ಈಗ 6ನ್ನು 9ರೊಂದಿಗೆ ಗುಣಿಸೋಣ. ಎಡಗೈನ 6ನೇ ಬೆರಳನ್ನು ಬಲಗೈನ 9ನೇ ಬೆರಳಿಗೆ ಸೇರಿಸ್ತೇನೆ. ಸೇರಿಸಿದಾದ್ಮೇಲೆ ಈ ಎರಡು ಬೆರಳುಗಳ ಜೊತೆಗೆ ಕೆಳಗಡೆ ಎಷ್ಟು ಬೆರಳುಗಳು ಉಳಿದಿವೆ ಅನ್ನೋದನ್ನು ನಾವು ಎಣಿಸಬೇಕು. 1, 2, 3, 4, 5. ಸೊ 5 ನಾನು ಇಲ್ಲಿ ಬರೀತೀನಿ. ಈಗ ಎಡಗೈನ 6ನೇ ಬೆರಳಿನ ಮೇಲೆ ಎಷ್ಟು ಬೆರಳುಗಳು ಉಳಿದಿವೆ? 4. ಸೊ 4 ಇಲ್ಲಿ ಬರೀತೀನಿ. ಬಲಗೈನ 9ನೇ ಬೆರಳಿನ ಮೇಲೆ ಎಷ್ಟು ಬೆರಳುಗಳು ಉಳಿದಿವೆ? 1. ಸೊ 1ನ್ನು ನಾನು ಇಲ್ಲಿ ಬರೀತೀನಿ. ಈ ಎರಡು ಅಂಕಿಗಳನ್ನು ಈಗ ಗುಣಾಕಾರ ಮಾಡಬೇಕು. 4, 1, 4. ಸೊ ಇಲ್ಲೂ ಕೂಡ ಒಂದೇ ಸಂಖ್ಯೆ ಇದೆ. ಸೊ 5ನ್ನು ಅದೇ ರೀತಿ ಬರೀತೀನಿ. ಇವಾಗ ಇಲ್ಲಿ ಬಂದಂಥ ಉತ್ತರವನ್ನು 5ರ ಮುಂದೆ ಬರೀತೀನಿ. 54. 6, 9, 54.